ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಇವತ್ತು ಕೊತ್ತಂಬರಿ ಸೊಪ್ಪಿನ ಪರಾಟ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತದೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಲಂಚಿಗೆ, ಡಿನ್ನರ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ತೊಗೋಬೇಕು, ಒಂದು ಹಿಡಿಯಷ್ಟು ತೊಗೊಂಡಿದೆ. ಪುದೀನ ಸೊಪ್ಪು, ಧನಿಯಾ ಪೌಡ್ರು, ಅಚ್ಚ ಖಾರದ ಪುಡಿ, ಅರಿಶಿನ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ ಸಣ್ಣಗೆ ಹೆಚ್ಕೊಂಡಿದೆ, ರುಚಿಗೆ ತಕ್ಕಷ್ಟು ಉಪ್ಪು, ಕುಕ್ಕಿಂಗ್ ಆಯಿಲ್, ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಹಾಗೂ ನೀರು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಗೋಧಿ ಹಿಟ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಎಷ್ಟು ಹಾಕ್ಕೊಂಡ್ರೂ ಅಷ್ಟು ತುಂಬಾ ಒಳ್ಳೆಯದು. ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ತೊಳ್ಕೊಂಡು ಬಲ್ತಿರೋ ಕಡ್ಡಿ ಎಲ್ಲ ತಕ್ಕೊಂಡು ಹೆಚ್ಕೊಂಡು ಇಟ್ಕೊಂಡಿದೆ. ಪುದೀನ ಸೊಪ್ಪು ಹಾಗೂ ಮಸಾಲೆಗಳು ಎಲ್ಲನೂ ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಈಗ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬದಲಾಗಿ ತುಪ್ಪ ಕೂಡ ಹಾಕ್ಕೋಬೋದು, ಅಥವಾ ಆಯಿಲು ಕೂಡ ಯಾವುದರಲ್ಲೂ ಒಂದು ಹಾಕ್ಕೋಬೋದು. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ. ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಸೇರಿಸ್ಕೊಳ್ಳೋಣ. ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು. ಚೆನ್ನಾಗಿ ಮಿಟ್ಕೊಳ್ಳೋಣ. ಸೊ ಇದಕ್ಕೆ ಈರುಳ್ಳಿ ಹಾಕೋದು ಮರ್ತೋಗಿದ್ದೆ. ಈಗ ಈರುಳ್ಳಿನ ಸೇರಿಸ್ಕೊತಿದ್ದೀವಿ, ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿತ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದೆ. 20 ನಿಮಿಷ ರೆಸ್ಟ್ ಕೊಡೋಣ. 20 ನಿಮಿಷ ರೆಸ್ಟ್ ಆಗಿದೆ. ಈಗ ಉಂಡೆ ಕಟ್ಕೊಳ್ಳೋಣ. ಚೆನ್ನಾಗಿ ಬನಿ ಬಂದಿದೆ. ನೋಡಿ, ಉಂಡೆ ಕಟ್ಕೊಂಡಿದೆ. ಈಗ ಗೋಧಿ ಹಿಟ್ಟಲ್ಲಿ ಹತ್ಕೊಳ್ಳೋಣ. ಈಗ ಒತ್ಕೊಳ್ಳೋಣ ಹಿಟ್ಟು ಹಾಕ್ಕೊಂಡು. ಈಗ ರೌಂಡಾಗಿ ಒತ್ಕೊಂಡಿದೆ. ಎಣ್ಣೆ ಸವರ್ಕೊಳ್ಳೋಣ. ನೋಡಿ, ಎಣ್ಣೆ ಸವರ್ಕೊಂಡು ಈಗ ಈ ರೀತಿ ಮಡ್ಚ್ಕೊಳ್ಳೋಣ. ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಮತ್ತೆ ಹೀಗೆ ಮಡ್ಚ್ಕೋಬೇಕು. ನೋಡಿ, ಇದೇ ರೀತಿ ಮಾಡಿ ಎಲ್ಲ ಇಟ್ಕೊಳ್ಳೋಣ. ನೋಡಿ, ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದಿಲ್ಲ. ಈಗ ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ಗೋಧಿ ಹಿಟ್ಟು ಹಾಕ್ಕೊಂಡು ರೌಂಡಿಗೆ ಸ್ಕ್ವೇರಾಗಿ ಒತ್ಕೊಳ್ಳೋಣ. ಎರಡು ಬದಿಲು ಹಿಟ್ಟು ಹಾಕ್ಕೋಬೇಕು, ಗೋಧಿ ಹಿಟ್ಟು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು, ರೆಕ್ಟ್ಯಾಂಗಲಲ್ಲಿ, ತ್ರಿಕೋಣಾಕಾರ, ಯಾವ ರೀತಿ ಬೇಕೋ ಆ ರೀತಿ ರೌಂಡಿಗೆ ಹೇಗೆ ಬೇಕೋ ಹಾಗೆ ಹೊತ್ಕೋಬೋದು. ನೋಡಿ, ಕೊತ್ತಂಬರಿ ಸೊಪ್ಪಿನ ಪರಾಟ ಒತ್ಕೊಂಡು ಇಟ್ಕೊಂಡಿದೆ. ಈಗ ತವಾದ ಮೇಲೆ ಹಾಕ್ಕೊಳ್ಳೋಣ. ಈಗ ಮಡ್ಚಾಕೋಣ. ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಕುಕ್ಕಿಂಗ್ ಆಯಿಲು ಇಲ್ಲ ತುಪ್ಪ ಕೂಡ ಹಾಕ್ಕೋಬೋದು. ಮತ್ತೊಂದು ಕಡೆನೂ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು 2 ಕಡೆನೂ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಚೆನ್ನಾಗಿಗೆ ಪ್ರೆಸ್ ಮಾಡೋಣ. ಮೃದುವಾಗಿ ಬರುತ್ತೆ, ಹಾಗೂ ಚೆನ್ನಾಗಿ ಬಾಯ್ಲ್ ಕೂಡ ಆಗುತ್ತೆ. ಇದಾಗಿದೆ. ತಟ್ಟೆಗೆ ಹಾಕ್ಕೊಳ್ಳೋಣ. ಮಿಕ್ಕಿದ್ದೆಲ್ಲ ಹಾಗೆ ಮಾಡ್ಕೊಳ್ಳೋಣ.
ಕೊತ್ತಂಬರಿ ಪರೋಟ ರೆಡಿಯಾಗಿದೆ. ಅದರ ಜೊತೆ ಸವಿಯಲು ಮಾವಿನಕಾಯಿ ತೊಕ್ಕು. ಮಾವಿನಕಾಯಿ ತೊಕ್ಕಿನ ಬದಲಾಗಿ ಮೊಸರು, ಯಾವುದೇ ರೀತಿಯ ಚಟ್ನಿ ಅಥವಾ ಗ್ರೇವಿಗಳು, ಪಲ್ಯಗಳ ಜೊತೆ ಕೂಡ ಈ ಕೊತ್ತಂಬರಿ ಪರೋಟನ ಸವಿಬೋದು. ತುಪ್ಪದ ಜೊತೆ ಕೂಡ ಸವಿಬೋದು. ಹಾಗೆ ಕೂಡ ಸವಿಯಲು ತುಂಬಾ ರುಚಿಯಾಗಿರುತ್ತೆ. ಈಗ ಟೇಸ್ಟ್ ಮಾಡಿ ನೋಡಿರ್ತೀನಿ. ನೋಡಿ, ಮೃದುವಾಗಿ ಬಂದಿದೆ, ಪದರವಾಗಿ ಕೂಡ ಬಂದಿದೆ. ಸೊ ನೋಡಿ, ತುಂಬಾ ಸಾಫ್ಟಾಗಿ ಕೂಡ ಇದೆ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ಹಾಗೆ ಕೂಡ ತಿಂದು ನೋಡ್ತೀನಿ. ಹಾಗೆ ಕೂಡ ತಿನ್ಬೋದು. ಮಸಾಲೆ ಎಲ್ಲ ಹಾಕಿದೆಯಲ್ಲ, ಹಸಿಮೆಣ್ಸಿನ್ಕಾಯಿ, ಖಾರ ಪುಡಿ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಮೊಸರಲ್ಲಿ ತಿಂದರೆ ಇನ್ನೂ ಬೊಂಬಾಟಾಗಿ ಬರುತ್ತೆ. ತುಪ್ಪದಲ್ಲೂ ಕೂಡ ರುಚಿಕರವಾಗಿರುತ್ತದೆ. ನೀವು ಈ ರೀತಿ ಕೊತ್ತಂಬರಿ ಸೊಪ್ಪಿನ ಪರೋಟ ಮಾಡಿ ನೋಡಿ. ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ, ಡಿನ್ನರ್ಗೆ ತುಂಬಾ ಚೆನ್ನಾಗಿರ್ತದೆ. ಮಕ್ಕಳಿಗೂ ಕೂಡ ಇಷ್ಟಪಡ್ತಾರೆ. ಅವ್ರಿಗೆ ಖಾರ ಬೇಕಾದ್ರೆ ಕಮ್ಮಿ ಹಾಕ್ಕೋಬೋದು ಅಥವಾ ಲೆಸ್ ಮಾಡ್ಕೊಂಡು ಕೂಡ ಮಾಡಿಕೊಡ್ಬೋದು. ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.